ಶುಭೋದಯ, ನಮಸ್ಕಾರ. ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ನಿಮ್ಮ ಧೈರ್ಯ ಮತ್ತು ಪರಿಶ್ರಮದಿಂದ ಉತ್ತಮ ಫಲಿತಾಂಶಗಳು ಸಿಗುತ್ತವೆ. ದೈಹಿಕ ಮಾನಸಿಕ ಶಕ್ತಿ ವರ್ಧನೆಯಾಗುತ್ತದೆ. ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಇದೆ. ವೃಷಭ ರಾಶಿ. ಬಿಸಿಯಾಗಿರುವ ಕೆಲಸಗಳನ್ನು ಪೂರ್ಣಗೊಳಿಸಲು ಉತ್ತಮ ಸಮಯ. ಸ್ನೇಹಿತರು ಅಥವಾ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಂಬಂಧ ಇರುತ್ತದೆ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನು ತಪ್ಪಿಸಿಕೊಳ್ಳಿ. ಮಿಥುನ ರಾಶಿ. ನೀವು ಮಾಡುವ ಪ್ರಸ್ತಾಪಗಳು ಯಶಸ್ಸು ಕಾಣುತ್ತವೆ. ಸಂಬಂಧಗಳಲ್ಲಿ ಸ್ಪಷ್ಟತೆ, ಸಮಾಲೋಚನೆ ಮುಖ್ಯವಾಗುತ್ತದೆ. ಉದ್ಯೋಗದಲ್ಲಿ ಕೊನೆಗೂ ಮುಂಚೂಣಿಗೆ ತಲುಪಲು ಸಾಧ್ಯವಿದೆ. ಕಟಕ ರಾಶಿ. ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ. ಯಶಸ್ಸಿನ ಹಾದಿಯಲ್ಲಿ ಇರಲು ಇದು ಉತ್ತಮ ಸಮಯ. ಖಾಸಗಿ ಜೀವನದಲ್ಲಿ ಸಮಾಧಾನ ಇರುವುದನ್ನು ಅನ್ವೇಷಿಸಬಹುದು. ಸಾಮಾಜಿಕವಾಗಿ ಗಮನ ಸೆಳೆಯುವ ಸಾಧ್ಯತೆಗಳಿವೆ. ಸಿಂಹ ರಾಶಿ. ಕಾರ್ಯಕ್ಷಮತೆ ಮತ್ತಷ್ಟು ಹೆಚ್ಚುತ್ತಿರುವುದು ನಿಮ್ಮನ್ನು ಸಮಾಜದಲ್ಲಿ ಮೇಲ್ವಿಚಾರಣೆಗೆ ಕರೆದೊಯ್ಯಬಹುದು. ಕೆಲಸ ಮತ್ತು ವೈಯಕ್ತಿಕ ಜೀವನದಲ್ಲಿ ಸಮತೋಲನ ಕಾಯ್ದುಕೊಳ್ಳಿ. ಕನ್ಯಾ ರಾಶಿ. ಏನಾದರೂ ಹೊಸ ಚಿಂತನೆಯನ್ನು ಅನುಸರಿಸಲು ಸಮಯ ಮೀಸಲಿಡಿ. ವ್ಯಾವಹಾರಿಕ ದೃಷ್ಟಿಕೋನದಿಂದ ಅನುಕೂಲಕರವಾದ ಸಮಯ. ಹಣಕಾಸು ನಿರ್ವಹಣೆ ಕಡೆ ಗಮನ ಕೊಡಿ. ತುಲಾ ರಾಶಿ. ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಪ್ರಾಮುಖ್ಯತೆ ನೀಡಿ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಸಮರ್ಥನೆಯನ್ನು ಹೆಚ್ಚಿಸಲು ಸಮಯ ಕೊಡಿ. ನಾವೀನ್ಯತೆಯ ಒತ್ತಾಯಿಸಲು ಸ್ಫೂರ್ತಿಯಾಗಬಹುದು. ವೃಶ್ಚಿಕ ರಾಶಿ. ಕುಟುಂಬದೊಂದಿಗೆ ಸಮಯ ಕಳೆಯಲು ಮತ್ತು ಅವುಗಳೊಂದಿಗೆ ಸಂಬಂಧಗಳನ್ನು ಶಕ್ತಿಗೊಳಿಸಲು ಅವಕಾಶ ಉಂಟು. ವೃತ್ತಿ ಕ್ಷೇತ್ರದಲ್ಲಿ ಧೈರ್ಯವನ್ನು ಹಂಚಿಕೊಳ್ಳಿ. ಕೆಲವೊಮ್ಮೆ ಕಚೇರಿಯಲ್ಲಿನ ಗೊಂದಲಗಳು ನಿರ್ಮಾಣವಾಗಬಹುದು. ಧನುಸ್ ರಾಶಿ. ಜವಾಬ್ದಾರಿಗಳನ್ನು ಇನ್ನಷ್ಟು ಸರಿಯಾಗಿ ನಿರ್ವಹಿಸಲು ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹಂಚಿಕೊಳ್ಳಿ. ಪ್ರಯಾಣದ ಅವಕಾಶಗಳು ಮಂದವಾಗಬಹುದು. ಅದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸಿ. ಮಕರ ರಾಶಿ. ಹಣಕಾಸು ಮತ್ತು ವೃತ್ತಿ ಸಂಬಂಧಿ ಪ್ರಗತಿಯಲ್ಲಿರುವ ನೀವು ಸಾಧನೆಗೆ ದಾರಿ ಮಾಡಿಕೊಳ್ಳುವಿರಿ. ನೆಚ್ಚಿನ ವ್ಯಕ್ತಿಗಳಿಂದ ಪ್ರೋತ್ಸಾಹ ಸಿಗುತ್ತದೆ. ದೈಹಿಕ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ. ಕುಂಭರಾಶಿ. ನಿಮ್ಮ ಸಾಮರ್ಥ್ಯವನ್ನು ಸೂಚಿಸುವ ಸಮಯ. ಕೆಲಸದ ಜೊತೆ ಸಂಬಂಧಗಳನ್ನು ಬಲಪಡಿಸಲು ಸಮಯ. ಹೊಸ ಚಿಂತನೆಗಳಿಗೆ ತಯಾರಾಗಿರಿ. ಅದನ್ನು ನಿಮ್ಮ ಲಾಭಕ್ಕೆ ತೆಗೆದುಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ಉತ್ತಮ ರೀತಿಯಲ್ಲಿ ಮುಂದೆ ಹೋಗಲು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಲು ಅನೇಕ ಅವಕಾಶಗಳಿವೆ. ವೈಯಕ್ತಿಕ ಸಮಸ್ಯೆಗಳನ್ನು ಸಮಾಧಾನಗೊಳಿಸಿಕೊಳ್ಳಿ. ಬೆಳವಣಿಗೆಗಿಂತ ಹಿಂತಿರುಗಿಸದಿರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.